ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶ್ರಾವಣಿ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ ವಿಜಯಾಂಬಿಕಾ ಕತೆಗೆ ಅಂತ್ಯ ಹಾಡೋದಕ್ಕೆ ಸಿದ್ಧವಾಗಿದ್ದಾರೆ ಸುಬ್ಬು ಮತ್ತು ಶ್ರಾವಣಿ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ವಿಜಯಾಂಬಿಕಾ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ರೀತಿಯ ಒಳ ಸಂಚುಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಇಲ್ಲಿ ಶ್ರಾವಣಿಗೆ ಆಸ್ತಿ ಕೊಡೋದು. ಶ್ರಾವಣಿಯಿಂದ ಕಿತ್ಕೊಂಡಿರ್ತಕ್ಕಂಥ ಅವರ ತಾತ ಅಪ್ಪನ ಆಸ್ತಿಯನ್ನು ಎಲ್ಲವನ್ನ ಕೂಡ ಇಲ್ಲಿ ಮತ್ತೆ ಮರಳಿ ಶ್ರಾವಣಿಗೆ ಕೊಡ್ತೀನಿ ಅಂತ ಹೇಳಿ ವಿಜಯಾಂಬಿಕಾ ಹೇಳ್ತಾರೆ. ಆಗ ಶ್ರಾವಣಿ ಕೂಡ ಒಪ್ಪು ಹಾಗೆ ಮಾಡ್ತಾರೆ. ಜೊತೆಗೆ ವಿಜಯಾಂಬಿಕಾ ಏನೇನು ಕರ್ಮಕಾಂಡಗಳನ್ನು ಮಾಡಿ ಆಸ್ತಿಯನ್ನು ಕಿತ್ಕೊಂಡ್ರು ಅನ್ನೋದನ್ನು ರೆಕಾರ್ಡ್ ಮಾಡಿದ್ದ, ಅದನ್ನು ತುಂಬ ಚೆನ್ನಾಗಿ ಶ್ರಾವಣಿ ವೈರಲ್ ಮಾಡ್ತಾರ. ಇಲ್ಲಿ ವಿಜಯಾಂಬಿಕಾ ಶ್ರಾವಣಿಯಿಂದ ಮಾಡಿಸಿದಂಥ ವಿಡಿಯೋವನ್ನು, ಅಂದರೆ ನಾನು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗಿಂತ ವಿಜಯಾಂಬಿಕಾ ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ದಾರೆ, ನನಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ವಿಡಿಯೋ ಮಾಡಿಸಿ ಅಪ್ಲೋಡ್ ಮಾಡಿದ್ರೆ ಅದಕ್ಕಿಂತ ಮೇಗಿಲ್ಲ ಆಗಿ ಇಲ್ಲಿ ವಿಜಯಾಂಬಿಕಾ ಆಡಿದಂಥ ಮಾತುಗಳನ್ನ ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿದಂಥ ವಿಡಿಯೋ ತುಂಬ ಚೆಂದ ವೈರಲ್ ಆಗುತ್ತೆ. ಇದರಿಂದಾಗಿ ವಿಜಯಾಂಬಿಕಾ ತತ್ತರಿಸಿ ಹೋಗ್ತಾರೆ. ಯಾಕಂದರೆ ವಿಜಯಾಂಬಿಕಾ ಚಾಪೆ ಕೆಳಗಡೆ ನುಗ್ಗಿದ್ರೆ ಶ್ರಾವಣಿ ಇಲ್ಲ, ರಂಗೋಲಿ ಕೆಳಗಡೆ ನುಗ್ಗಿದ್ದೆ ವಿಜಯಾಂಬಿಕಾಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿರ್ತಾರೆ. ಇದರಿಂದಾಗಿ ವಿಜಯಾಂಬಿಕಾ ಒತ್ತಡಕ್ಕೆ ಒಳಗಾಗ್ತಾರೆ. ಜೊತೆಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗತ್ತೆ. ಎಲ್ಲ ಜನಗಳು ಕೂಡ ವಿಜಯಾಂಬಿಕಾಗೆ ಅಪೋಸ್ ಆಗ್ತಿದ್ದಾರೆ. ಇದರಿಂದ ಕುಸಿತಕ್ಕೀಡಾದಂತಹ ವಿಜಯಾಂಬಿಕಾ ನಿಜವಾಗ್ಲೂ ಕೂಡ ಕೆಂಡವಾಗಿದ್ದೆ. ರೌಡಿಗಳನ್ನ ಭೇಟಿ ಮಾಡಿ ಶ್ರಾವಣಿ ಕಥೆಯನ್ನ ಮುಗಿಸ್ಬೇಕು, ಒಮ್ಮೆಲೆ ಅವಳ ಮೇಲೆ ಅಟ್ಯಾಕ್ ಮಾಡಿ, ಜೊತೆಗೆ ಅವ್ರು ಯಾವುದೇ ಕಾರಣಕ್ಕೂ ಇಡೀ ಕುಟುಂಬ ಇಲ್ಲಿ ಇರಬಾರ್ದು, ನನಗೆ ಹೆದರ್ಕೊಂಡು ಓಡೋಗ್ಬೇಕು, ಆ ರೀತಿ ಆಗಬೇಕು. ಇಲ್ಲ ಅಂದರೆ ಒಂದು ಪಕ್ಷ ಅವಳು ಸತ್ತು ಹೋದ್ರೂ ಕೂಡ ಪರವಾಗಿಲ್ಲ, ಅದಕ್ಕೂ ಕೂಡ ಯಾವುದೇ ರೀತಿ ಕೇರ್ ಮಾಡಬೇಡಿ, ಒಟ್ಟನಲ್ಲಿ ಅವಳ ಕತೆ ಮುಗಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ಮದನ ವಿಜಯಾಂಬಿಕಾ ಏನು ಮಾಡ್ತಿದ್ದಾರೆ, ನಿಜಕ್ಕೂ ಕೂಡ ಇದರಿಂದ ಶ್ರಾವಣಿ ಜೀವನೇ ಅಪಾಯಕ್ಕೆ ಸಿಕ್ಕಾಕೊಳ್ಳೋದ್ರ ಜೊತೆಗೆ ಶ್ರಾವಣಿ ಜೀವನೇ ಹೋಗ್ಬೋದು. ಮೊದಲು ಈ ವಿಷಯವನ್ನು ನಾನು ಸುಬ್ಬುಗೆ ಹೇಳಬೇಕು ಅನ್ಕೊಂಡಿದ್ದೆ, ಸುಬ್ಬುಗೆ ಕರೆ ಮಾಡ್ತಾರೆ. ಇಲ್ಲಿ ಶ್ರಾವಣಿ ಮತ್ತೆ ನಿಮಗೆ ಅಪಾಯ ಇದೆ, ವಿಜಯಾಂಬಿಕಾ ರೌಡಿಗಳನ್ನ ಕರೆದು ಅವರಿಗೆ ನಿಮ್ಮನ್ನ ಮುಗಿಸೋದಕ್ಕೆ ನಿಜಕ್ಕೂ ಕೂಡ ಹೇಳ್ತಿದ್ದಾರೆ. ಇದರಿಂದಾಗಿ ಏನು ಬೇಕಿದ್ರೂ ಆಗಬಹುದು ಅಂತ ಹೇಳಿದಾಗ ನೀವೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಮದನ್, ಯಾಕಂದ್ರೆ ಇಂಥ ಎಷ್ಟು ಸಮಸ್ಯೆಗಳನ್ನ ನಾವು ಎದುರಿಸಿದ್ವಿ, ನೀನೇನು ಯೋಚನೆ ಮಾಡಬೇಡ, ನಮಗೆ ಎಚ್ಚರಿಕೆ ಕೊಟ್ಟೆ ಅಲ್ವಾ, ತುಂಬಾನೇ ಥ್ಯಾಂಕ್ಸ್ ಅಂತ ಸುಬ್ಬು ಹೇಳ್ತಾರೆ. ಎತ್ತ ಕಡೆ ವಿಜಯಾಂಬಿಕಾ ಬಂದು ಕೇಳಿಸ್ಕೋತಾರೆ. ಇಲ್ಲಿ ಮದನ್ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಗೊತ್ತಾಗೋಯ್ತೇನೋ ನಾನು ಸುಬ್ಬು ಜೊತೆ ಮಾತಾಡಿದ್ದು ಅಂತ ಹೇಳಿ. ಬಟ್ ವಿಜಯಾಂಬಿಕಾ ಮಾತಾಡಿದ್ದನ್ನು ಮಾತ್ರ ನೋಡಿದ್ರೆ ಹೊರತು ಯಾರ ಜೊತೆ ಮಾತಾಡಿದ್ರು, ಏನು ಮಾತಾಡಿದ್ರು ಯಾವುದನ್ನ ಕೂಡ ಕೇಳಿಸ್ಕೊಳ್ಳಿಲ್ಲ. ಹಾಗಾಗಿ ವಿಜಯಾಂಬಿಕಾ ಅನ್ಕೋತಾರೆ ಹೆಂಡತಿ ಸಾವಿತ್ರಿ ಜೊತೆ ಮಾತಾಡ್ತಿದ್ದ ಅಂತ. ಹಾಗಾಗಿ ರೆಬಲ್ ಆಗ್ತಾರೆ. ಏನಿದು ಈ ಸಾವಿತ್ರಿದ ಅತಿ ಆಯಿತು, ಎಲ್ಲಂದ್ರೆ ಅಲ್ಲಿ ಕಾಲ್ ಮಾಡ್ತಿರ್ತಾರೆ, ನೀನು ಅವ್ರ ಜೊತೆನೆ ತಾನೇ ಮಾತಾಡ್ತಿದ್ದದ್ದು ಅಂದಾಗ ಮಗು ಅಳ್ತತ್ತಂತೆ, ಅದಕ್ಕೆ ಕಾಲ್ ಮಾಡಿದ್ಲು ಅಂದಾಗ ಇತ್ತೀಚೆಗೆ ನೀನು ತುಂಬ ಬದಲಾಗಿದೆಯಾ ಮಾಡಿ, ಏನಿದು ನೀನು ನನಗೆ ಇಂಪಾರ್ಟೆಂಟ್ ಕೆಲಸದಲ್ಲಿ ಜೊತೆ ಆಗಿರಬೇಕು, ಅದನ್ನು ಬಿಟ್ಟು ಈ ರೀತಿಯಾಗಿ ನೀನು ಅವಳು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗತ್ತೆ, ಸುಮ್ಮನೆ ನಡಿ ಅಂತ ಹೇಳಿದ್ದೆ, ಕರ್ಕೊಂಡು ಹೊರಟು ಬಿಡ್ತಾರೆ. ಇತ್ತ ಕಡೆ ಶ್ರಾವಣಿ ಮನೆಯಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆಗಳಿದೆ. ಈಗ ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದಾಗಿ ಸಾಕಷ್ಟು ಖರ್ಚಾಗ್ತದೆ. ಜೊತೆಗೆ ಕೆಲಸಕ್ಕೆ ಹೋಗಬೇಕಾಗಿರೋ ಪದ್ದು ಮತ್ತು ಸುಬ್ಬು ಅಷ್ಟಾಗಿ ಕೆಲಸಕ್ಕೆ ಹೋಗದೆ ಎಲೆಕ್ಷನ್ನಲ್ಲಿ ಬ್ಯುಸಿ ಆಗಿರೋದ್ರಿಂದಾಗಿ ಮನೆ ನಡೆಸೋದು ಕಷ್ಟ ಆಗ್ತದೆ. ಅದೇ ವಿಷಯವಾಗಿ ಇಲ್ಲಿ ಸುಬ್ಬು ಅಕ್ಕ ಮತ್ತು ಕಾಂತ ಅವರು ಮಾತಾಡ್ಕೋತಿರ್ತಾರೆ. ಇದನ್ನು ಶ್ರಾವಣಿ ಅಮ್ಮ ಸುಬ್ಬು ಕೇಳಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ನೊಂದ್ಕೋತಾರೆ ಅಂತ ಕೂಡ ಮಾತಾಡ್ಕೋತಾರೆ. ಬಟ್ ಶ್ರಾವಣಿ ಅದನ್ನು ಕೇಳಿಸ್ಕೊಂಡೇ ಬಿಡ್ತಾರೆ. ನಂತರ ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿ ತುಂಬ ಬೇಜಾರು ಮಾಡಿಕೊಂಡಾಗ ಇಲ್ಲಿ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಕನ್ವಿನ್ಸ್ ಮಾಡ್ತಾರೆ, ಆ ರೀತಿ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ. ಬಟ್ ಶ್ರಾವಣಿಗೆ ತುಂಬ ಚೆನ್ನಾಗಿ ಗೊತ್ತು ಪ್ರಾಬ್ಲಮ್ ಆಗಿದೆ ಅಂತ. ನನ್ನಿಂದಾಗಿ ನಿಮಗೆ ತುಂಬ ತೊಂದರೆ ಆಗ್ತಿದೆ ಅಂದಾಗ ಅದರಲ್ಲಿ ಏನಿದೆ, ಏನೇ ಕಷ್ಟ ಬಂದರೂ ಎಲ್ಲ ಜೊತೆಯಾಗೆ ಎದುರಿಸ್ಬೇಕಲ್ವ ಅಂತ ಮನೆಯವರು ಹೇಳ್ತಾರೆ. ಜೊತೆಗೆ ನೀವು ಎಲೆಕ್ಷನಲ್ಲಿ ಗೆಲ್ಲಬೇಕು, ಜನಗಳಿಗೆ ನೀವು ಸಹಾಯ ಮಾಡಬೇಕು ಅಂತ ಕೂಡ ಹೇಳಿದಾಗ ಖಂಡಿತವಾಗ್ಲೂ ಎಲೆಕ್ಷನಲ್ಲಿ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಕುಟುಂಬ ಎಲ್ಲರೂ ಕೂಡ ಜೊತೆಯಾಗಿ ಇತ್ಕೊಂಡು ಒಂದು ಸಮಸ್ಯೆಯನ್ನು ಎದುರಿಸ್ತೀವಿ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಇಲ್ಲಿ ಶ್ರಾವಣಿಯವರು ಹೇಳ್ತಾರೆ. ತದನಂತರ ಇಲ್ಲಿ ವಿಜಯಾಂಬಿಕಾ ಮಗದಷ್ಟು ರೆಬಲ್ ಆಗಿದ್ದಾರೆ. ಹಾಗಾಗಿ ಮತ್ತೆ ರೌಡಿಗಳನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ್ದೆ, ನೀವು ನಾನು ಹೇಳಿದ ಕೆಲಸವನ್ನು ಮಾಡಿಲ್ವಲ್ಲ ಇನ್ನೂ ಕೂಡ ಅಂತ ಕೇಳಿದಾಗ ಖಂಡಿತ ಮೇಡಮ್ ಮಾಡ್ತಾ ಇದ್ದೀವಿ, ನೆನೆ ಎಲ್ಲ ಅವರು ಎಲ್ಲಿ ಹೋಗ್ತಾರೆ ಬರ್ತಾರೆ ಅನ್ನೋದು ಎಲ್ಲವನ್ನ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಇವತ್ತು ಕೂಡ ಅವರು ಹೊರಗಡೆ ಹೋಗ್ತಿದ್ದಾರೆ, ನಮ್ಮ ಹುಡುಗರು ಕೂಡ ಅಲ್ಲೇ ಇದ್ದಾರೆ, ನೀವೇನು ಯೋಚನೆ ಮಾಡಿಬಿಡಿ, ಇವತ್ತು ಖಂಡಿತ ಕೆಲಸ ಮುಗಿಯುತ್ತೆ ಅಂತ ಹೇಳಿದಾಗ ಖಂಡಿತ ಕೆಲಸ ಮುಗಿಬೇಕು.
ಅವಳು ಎಲೆಕ್ಷನಲ್ಲಿ ನಿಲ್ಲೇಬಾರ್ದು, ಆ ರೀತಿ ಅವಳ ಕಥೆಯೇ ಬೇಕಾದರೆ ಮುಗಿಸ್ಬೇಡಿ, ನನಗೆ ಒಟ್ಟಿನಲ್ಲಿ ನನ್ನ ವಿರುದ್ಧ ಇರ್ತಕ್ಕಂಥ ಶತ್ರು ನಿರ್ನಾಮ ಆಗಬೇಕು ಅಂತ ವಿಜಯಾಂಬಿಕಾ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಿಮ್ಮ ಕೆಲಸ ಖಂಡಿತ ಆಗೇ ಆಗತ್ತೆ ಅನ್ನೋ ವಿಶ್ವಾಸವನ್ನು ರೌಡಿಗಳು ಕೊಡ್ತಾರೆ. ಕಡೆ ವಿಜಯಾಂಬಿಕಾ ಮಾಡಿರೋ ತಂತ್ರವನ್ನು ಸುಬ್ಬುಗೆ ಹೇಳಬೇಕು ಅಂತ ಹೇಳಿ ಇಲ್ಲಿ ಮದನ್ ಪ್ರಯತ್ನ ಪಡ್ತಿದ್ದಾರೆ. ಬಿಕಾಸ್ ಇವತ್ತೇ ಅಟ್ಯಾಕ್ ಆಗ್ತದೆ ಅನ್ನೋ ವಿಷಯವನ್ನು ತಿಳಿಸ್ಬೇಕಾಗಿದೆ ಮದನ್. ಬಟ್ ಇಲ್ಲಿ ವಿಜಯಾಂಬಿಕಾ ಎಲ್ಲಿಗೆ ಹೋಗ್ತಿದ್ಯಾ ಮದನ್ ಅಂದಾಗ, ಸ್ವಲ್ಪ ಕೆಲಸ ಆಯ್ತಮ್ಮ ಹೋಗಿ ಬರ್ತೀನಿ ಅಂದಾಗ, ನೀನು ನನಗೆ ಸಾರಥಿ ಆಗಿರಬೇಕು, ನೀನು ಸಾರಥಿ ಇಲ್ಲ ಅಂದರೆ ನಾನು ಹೇಗೆ ಹೋಗಲಿ, ಹೇಗೆ ರಥ ಹತ್ಲಿ, ನೀನು ನನ್ನನ್ನು ಎಲೆಕ್ಷನ್ನಲ್ಲಿ ಗೆಲ್ಸೋದ್ರ ಬಗ್ಗೆ ಯೋಚನೆ ಮಾಡು, ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ಬೇರೆಯವ್ರು ನೋಡ್ಕೋತಾರೆ, ನೀನು ಅದಕ್ಕೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ನಡಿ ಅಂತ ಹೇಳಿ ತನ್ನ ಜೊತೆನೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಸುಬ್ಬುಗೆ ವಿಷಯ ತಿಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆಲ್ರೆಡಿ ಸುಬ್ಬುಗೆ ವಿಷಯ ತಿಳಿಸಿದ್ದಾರೆ, ಈ ರೀತಿ ಅಟ್ಯಾಕ್ ಮಾಡಿಸ್ತಿದ್ದಾರೆ ವಿಜಯಾಂಬಿಕಾ ಅಂತ ಹೇಳಿ. ಬಟ್ ಯಾವತ್ತು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಇವತ್ತು ಗೊತ್ತಾಗಿದೆ ಮದನ್ಗೆ ಇವತ್ತೇ ಮಾಡ್ತಿದ್ದಾರೆ ಅಂತ. ಹಾಗಾಗಿ ವಿಷಯವನ್ನ ಸುಬ್ಬುಗೆ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವರಿಂದ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ವಿಜಯಾಂಬಿಕಾ ಒಂದು ಕ್ಷಣಕ್ಕೂ ಕೂಡ ಮದನಿಂದ ಆಚೆ ಈಚೆ ಹೋಗ್ತಿಲ್ಲ. ಇದರ ನಡುವೆ ಶ್ರಾವಣಿ ಮತ್ತು ಸುಬ್ಬು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಸುಬ್ಬು ಮತ್ತೆ ವಾಪಸ್ ಮನೆಗೆ ಹೋಗಬೇಕಾಗತ್ತೆ. ಹಾಗಾಗಿ ಶ್ರಾವಣಿ ಆಟೋ ಹತ್ಕೊಂಡು ಹೋಗ್ತಿರ್ತಾರೆ. ಇದರ ನಡುವೆ ಇಲ್ಲಿ ಸುಬ್ಬುಗೆ ಮದನ್ ಕಾಲ್ ಮಾಡ್ತಾರೆ. ಹೇಗೋ ವಿಜಯಾಂಬಿಕಾ ಕಣ್ ತಪ್ಪಿಸಿ ಇವತ್ತೇ ರೌಡಿಗಳು ಶ್ರಾವಣಿ ಜೊತೆ ಸಣ್ಣದಾಗಿ ಜಗಳ ತೆಗೆದು ಅದನ್ನೇ ದೊಡ್ಡದು ಮಾಡಿ ಶ್ರಾವಣಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸ್ಕೆಚ್ ಹಾಕೊಂಡಿದ್ದಾರೆ. ವಿಜಯಾಂಬಿಕಾಗೆ ಈಗ ತಾನೇ ಹೇಳಿದ್ರು ಇವತ್ತು ನಾವು ಶ್ರಾವಣಿ ಕಥೆಯನ್ನು ಮುಗಿಸ್ತೀವಿ ಅಂತ ಹೇಳಿದಾಗ ನಿಜಕ್ಕೂ ಸುಬ್ಬುಗೆ ಆಘಾತವಾಗುತ್ತೆ. ಥ್ಯಾಂಕ್ಸ್ ಮದನ್ ಈ ವಿಷಯ ತಿಳಿಸೋದಕ್ಕೆ ಅಂತ ಹೇಳಿ ಮೊದಲು ಶ್ರಾವಣಿಯನ್ನು ಕಾಪಾಡಬೇಕು ಅಂತ ಹೇಳಿ ಸುಬ್ಬು ಯೋಚನೆ ಮಾಡ್ತಿದ್ದಾರೆ. ಹೇಗೆ ಅಂತ ಗೊತ್ತಿಲ್ಲ. ಬಿಕಾಸ್ ಶ್ರಾವಣಿ ಮತ್ತು ಸುಬ್ಬು ತುಂಬ ದೂರದಲ್ಲಿದ್ದಾರೆ. ಹಾಗಾಗಿ ಹೋಗಿ ಮತ್ತೆ ಅಲ್ಲಿಗೆ ಹೋಗಿ ಕಾಪಾಡುವಷ್ಟರಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಅತ್ತ ಕಡೆ ಶ್ರಾವಣಿ ಹೋಗ್ತಿರ್ತಕ್ಕಂಥ ಆಟೋವನ್ನು ತಡೆದು ರೌಡಿಗಳು ಗಲಾಟೆಗಿಳಿದ್ದಾರೆ. ಹೀಗೆ ಶ್ರಾವಣಿ ಮತ್ತು ರೌಡಿಗಳ ನಡುವೆ ಗಲಾಟೆ ಹತ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ನಿನ್ನ ಕಥೆನೇ ಮುಗಿಸ್ತೀವಿ ಅಂತ ಹೇಳಿ ಒಂದಷ್ಟು ಜನ ರೌಡಿಗಳು ಶ್ರಾವಣಿಯನ್ನು ಇಟ್ಕೊಂಡು ಇನ್ನೇನು ಆಕೆ ಕಥೆಯನ್ನು ಮುಗಿಸ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ಆ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ನಂತರ ಶ್ರಾವಣಿ ಕೂಡ ಅಲ್ಲಿ ಜೊತೆ ಸೇರಿಕೊಂಡು ಆ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸೋದ್ರ ಮುಖಾಂತರ ಅವರಿಗೆ ಸಖತ್ತಾಗಿ ಪಾಠ ಕಲಿಸ್ತಾರೆ. ನಂತರ ಸುಬ್ಬು ಕೂಡ ಬರ್ತಾರೆ. ಫೈನಲಿ ಸುಬ್ಬು ಶ್ರಾವಣಿ ಹಾಗೆ ಅಲ್ಲಿ ಮೂವರು ಕೂಡ ಸೇರಿಕೊಂಡು ರೌಡಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಂತರ ಇದಕ್ಕೆಲ್ಲ ಕಾರಣ ವಿಜಯಾಂಬಿಕಾ ಅನ್ನೋ ವಿಷಯ ಶ್ರಾವಣಿಗೆ ಗೊತ್ತಾಗಿದ್ದೆ ತಡ ನಿಜಕ್ಕೂ ಕೂಡ ಭದ್ರ ರುದ್ರ ಕಾಳಿಯಾಗಿ ವಿಜಯಾಂಬಿಕಾಗೆ ಖಂಡಿತ ಚಳಿ ಬಿಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಇಲ್ಲಿ ವಿಜಯಾಂಬಿಕಾ ಮನೆಗೆ ಸುಬ್ಬು ಮತ್ತು ಶ್ರಾವಣಿ ನುಗ್ಗೋದ್ರ ಮುಖಾಂತರ ವಿಜಯಾಂಬಿಕಾಗೆ ಮತ್ತೊಂದು ಸವಾಲನ್ನು ಎಸೆತಿದ್ದಾರೆ. ಇಲ್ಲಿ ವಿಜಯಾಂಬಿಕಾ ಶ್ರಾವಣಿ ಕತೆ ಮುಗಿಯುತ್ತೆ ಅಂತ ಹೇಳಿ ಫುಲ್ ಖುಷಿಯಾಗಿದ್ರು. ಆದರೆ ಅವರ ಪ್ಲಾನ್ ಉಲ್ಟಾ ಹೊಡ್ತಿದೆ. ಶ್ರಾವಣಿನೇ ಮನೆಗೆ ನುಗ್ಗಿದ್ದೆ ವಿಜಯಾಂಬಿಕಾ ಕಪ್ಪಾಳಕ್ಕೆ ಬಾರಿಸೋದ್ರ ಮುಖಾಂತರ ಇಲ್ಲಿ ಎಲೆಕ್ಷನ್ನಲ್ಲಿ ತಾನೇ ಗೆಲ್ಲೋದು ನೋಡ್ತಾ ಇರು ಅಂತ ಹೇಳಿ ಚಾಲೆಂಜ್ ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.